ಎಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ? ನೀನೊಬ್ಳೆ ಆಚೆ ಬಂದಿದ್ದು ನೋಡಿದೆ, ಅದಕ್ಕೆ. ಓ, ನಾನು ಒಬ್ಳೇ ಇಷ್ಟೊತ್ತಲ್ಲಿ ಓಡಾಡ್ತಿದ್ದೀನಿ ಅಂತ ಭಯ ಆಯ್ತಾ ಬಾಸು? ಅದು ಅದು ಭಯ ಏನಿಲ್ಲ. ಭಯ ಏನಕ್ಕೆ? ನಿನಗೆ ಈ ದೇವಿ ದೆವ್ವ ಎಲ್ಲ ಫ್ರೆಂಡ್ಸೇ ತಾನೆ. ಬಟ್ ಇನ್ ಕೇಸ್ ಬಂದಿದ್ರು ನಿನಗೇನೋ ತೊಂದರೆ ಆದರೆ ಅಂತ ಅಲ್ಲ, ನಿನ್ನಿಂದ ಯಾರಿಗಾದ್ರೂ ತೊಂದರೆ ಆದರೆ ಅಂತ. ಇವೆಲ್ಲ ಬೇಕಾ? ಸಾರಿ, ಸುಮ್ಮನೆ ಹಂಗೆ ರೇಗಿಸ್ತೆ ಅಷ್ಟೆ. ದುರ್ಗಾ, ಏನು ಸಡನ್ನಾಗಿ ಬೆಂಗಳೂರಿಂದ ಊರಿಗೆ ಬಂದುಬಿಟ್ಟಿಯಲ್ಲ? ಚಿಕ್ಕಮ್ಮ ಏನೋ ಎಮರ್ಜೆನ್ಸಿ ಅಂತ ಹೇಳಿದ್ರು, ಅದಕ್ಕೆ ನೀನು ಬಂದೆ ಅಂತ ಗೊತ್ತಾಯಿತು. ಎವ್ರಿಥಿಂಗ್ ಇಸ್ ಓಕೆ? ಬಾಸು, ಚಿಕ್ಕ ವಯಸ್ಸಿಂದನೂ ನನ್ನನ್ನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೇ ಬೆಳೆಸಿರೋದು. ನನ್ಗನ್ಸೋದಿಷ್ಟೆ, ಒಟ್ಟಿನಲ್ಲಿ ನನ್ನ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಬೇಕು, ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಇಲ್ಲಿರೋ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಕೆ ನಾನು ಈ ಹಳ್ಳಿನ ಬಿಟ್ಟು ಸಿಟಿಗೆ ಹೋಗಬೇಕು ಅಂತ ನಾನು ಅನ್ಕೊಂಡು ಇರಲಿಲ್ಲ. ಆದರೆ ಎಷ್ಟೇ ಕಷ್ಟಪಟ್ಟರು ಇದೆಲ್ಲ ಸರಿ ಹೋಗದೆ ಇರೋದನ್ನ ನೋಡಿದ್ರೆ ನಾನೇ ಸಮಸ್ಯೆ ಅಂತ ಅನಿಸ್ತಾ ಇದೆ. ನಾನೇ ಇರಲಿಲ್ಲ ಅಂದಿದ್ರೆ ಅಮೃತೇಶ್ವರನ್ ಕಾಟನೇ ಇರ್ತಾ ಇರಲಿಲ್ಲ. ಕಡೆ ಪಕ್ಷ ಚಿಕ್ಕಪ್ಪ ಚಿಕ್ಕಮ್ಮ ಆದರೂ ನೆಮ್ಮದಿಯಿಂದ ಇರೋರೇನು. ಸಮಾಧಾನ ಮಾಡ್ಕೋ ದುರ್ಗಾ. ಹೇಗೆ ಬಾಸು ಸಮಾಧಾನ ಮಾಡ್ಕೊಳ್ಳಿ? ನಂಗೆ ನಿಜವಾಗ್ಲೂ ಹಾಗೆ ಅನ್ಸೋದು. ನಾನು ಇಲ್ಲ ಅಂದಿದ್ರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಿಜವಾಗ್ಲೂ ಖುಷಿಯಾಗಿರೋರು. ಆದರೆ ಹಿತ ಖುಷಿಯಾಗಿರ್ತಾ ಇರಲಿಲ್ಲ. ಹೌದು, ನೀನು ಹೇಳ್ದಿಯಲ್ಲ, ನೀನು ಇರಲಿಲ್ಲ ಅಂದರೆ ಎಲ್ಲರೂ ಖುಷಿಯಾಗಿರೋರು ಅಂತ. ಅದು ತಪ್ಪು ದುರ್ಗಾ. ಬೇರೆಯವ್ರ ವಿಷಯ ನಂಗೆ ಗೊತ್ತಿಲ್ಲ, ಆದರೆ ಹಿತ ಅಂತೂ ಖಂಡಿತ ಖುಷಿಯಾಗಿರ್ತಾ ಇರಲಿಲ್ಲ. ನಿಂಗೆ ಗೊತ್ತಾ, ನಾನು ಅಪ್ಪ ಆಗಿ ತುಂಬ ಸೆಲ್ಫಿಶ್. ನನ್ನ ಮಗಳಿಗೆ ಅವಳಿಗೆ ಏನು ಇಷ್ಟ ಬರುತ್ತೋ, ಅವಳು ಏನು ಇಷ್ಟಪಡ್ತಾಳೋ ಅದು ಸಿಗಬೇಕು, ಅವಳು ಖುಷಿಯಾಗಿರಬೇಕು ಅಂತ ಬಯಸ್ತೀನಿ. ನನ್ನಿಂದ ಮಾಡೋಕ್ಕಾಗದೇ ಇರೋದು ನೀನು ಮಾಡ್ತಾ ಇದೀಯಾ. ಅವಳು ನನ್ನ ಜೊತೆ ಖುಷಿಯಾಗಿರ್ತಾಳೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ, ಆದರೆ ನಿನ್ನ ಜೊತೆ ಖುಷಿಯಾಗಿದ್ದಾಳೆ. ಆ್ಯಂಡ್ ನಿನಗೆ ಗೊತ್ತಾ, ಅಂಬಿಕಾ ಹೋದ್ಮೇಲೆ ಹಿತ ಮನಸ್ಫೂರ್ತಿಯಾಗಿ ನಕ್ಕಿದ್ದು. ಅಣ್ಣ ಹಿತ ಇಬ್ರು ದುರ್ಗನ್ ಮೀಟ್ ಮಾಡಿದ್ರಂತೆ. ಥ್ಯಾಂಕ್ ಗಾಡ್, ನೀನು ಹೇಳೋದನ್ನ ಕೇಳಿ ನಂಗೆ ಸಮಾಧಾನ ಆಯಿತು. ಹಿತ ದುರ್ಗನ್ನ ನೋಡಿ ಎಷ್ಟು ಖುಷಿ ಪಟ್ಟಿರ್ತಾಳಲ್ವಾ. ಐ ಜಸ್ಟ್ ಹೋಪ್ ಶಿ ಇಸ್ ಡೂಯಿಂಗ್ ಫೈನ್. ಅಲ್ಲ ಪ್ರಾಣಿ, ಆಫ್ಟರ್ ಆಲ್ ಒಬ್ಳು ಕೆಲಸದವಳು, ಅವಳಿಗೋಸ್ಕರ ಈ ಮನೆಯವರೆಲ್ಲ ಯಾಕೆ ಹಿಂಗ್ ಆಡ್ತಿದ್ದಾರೆ? ಅಲ್ಲ, ಆ ದುರ್ಗ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದ್ಲಾ? ನನಗಂತೂ ದುರ್ಗ ಕೇರ್ ಟೇಕರ ಇಲ್ಲ ಪ್ರೆಸಿಡೆಂಟ್ ಅಂತಾನೆ ಗೊತ್ತಾಗ್ತಿಲ್ಲ. ಹೀಗೆ ಬಿಟ್ರೆ ಈ ಕೇರ್ ಟೇಕರ್ನ ನೋಡ್ಕೊಳ್ಳೋದಕ್ಕೆ ಇನ್ನೊಂದು ಕೇರ್ ಟೇಕರ್ನ ಅಪಾಯಿಂಟ್ ಮಾಡೋದು ಆಶ್ಚರ್ಯ ಇಲ್ಲ. ಈ ಕಣ್ಣಿಂದ ಅದೇನು ಏನೇನ್ ನೋಡ್ಬೇಕು ಭಗವಂತ. ಅಲ್ವೇದಮ್ಮ, ಈ ಮನೇಲಿ ಅವಳಿಗಿರೋ ಮರ್ಯಾದೆ ನಮಗೂ ಇಲ್ವಲ್ಲ. ಹೌದು ಪ್ರಾಣಿ, ಅದಕ್ಕೆ ಬೇರೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ನಮ್ಮ ಮಾಯ ಇದ್ದಿದ್ರೆ ಏನಾದ್ರೂ ಮಾಡಿರೋಳು, ಅವಳು ಬೇರೆ ಇಲ್ಲ. ಹೌದು ಅಲ್ಲ, ಮಾಯಿಗೆ ಒಂದ್ಸಲ ಆದ್ರೂ ಫೋನ್ ಮಾಡೋದು ಬಿಡ್ವೇನೆ. ಮದ್ವೆ ಆಗೋರು ಅಲ್ವೇನೆ ಅವರು. ಏನೋಪ್ಪ, ಆ ದೇವ್ರಿಗೆ ಪ್ರೀತಿ. ಅಲ್ಲ, ನಮ್ಮ ಮಾಯ ಈ ಮನೇಲಿಲ್ದೆ ಎಷ್ಟೋ ದಿನಗಳಾಯ್ತು. ಆ ಷರತ್ತು ಅವಳ ಬಗ್ಗೆ ವಿಚಾರಿಸೋದ್ ಬೇಡವಾ? ಬೇಡವಾ? ಅಲ್ಲ, ಒಂದ್ಸರಿ ನೆನಪಾದ್ರೂ ಮಾಡ್ಕೊಳ್ಳೋದು ಬೇಡವಾ? ಬೇಡವಾ? ಅಲ್ಲ, ಈ ಹುಡುಗಿ ಹೋಗಿದ್ದೇ ತಡ, ಬೆಳಕಾಗೋದು ಕಾಯ್ಲಿಲ್ಲ ಪ್ರಾಣಿ, ಓಡೋಡ್ ಹೋಗ್ಬಿಟ್ಟ. ಇಲ್ಲ ಪ್ರಾಣಿ, ಇದನ್ನ ಹೀಗೆ ಬಿಟ್ರೆ ಮಾಯನ್ ಜೊತೆ ನಾವು ಮುಳುಗ್ ಹೋಗ್ಬಿಡ್ತೀವಿ. ಅಯ್ಯಪ್ಪ, ಏನಾದ್ರೂ ಮಾಡ್ಲೇಬೇಕು. ಮಾಡ್ಬೇಕು. ಇಲ್ಲಿ ನಡೀತಾ ಇರೋದನ್ನ ಎಂತ ನೀಚ್ ಮನುಷ್ಯ ಇವನು. ಸಂಜೆಲಿ, ದೇವ್ರು ಅಂತ ಹೇಳ್ಕೊಂಡು ಜಗದಂಬೆಗೆ ಅವಮಾನ ಮಾಡಬೇಡ. ದುರ್ಗಾ ಎಲ್ಲಿಗೂ ಬರೋದಿಲ್ಲ. ಹಿಂದೆ ಒಂದು ಸಲ ಅವಳ ಸಹವಾಸಕ್ಕೆ ಬಂದು ಏನು ಶಿಕ್ಷೆ ಅನುಭವಿಸಿದ್ಯಾ ಅಂತ ಗೊತ್ತು ತಾನೆ? ಇವ್ರಿಗೆಲ್ಲ ಮಾತಾಡೋದಕ್ಕೆ ಯಾಕ್ರೋ ಅವಕಾಶ ಕೊಡ್ತೀರಾ? ಎಳ್ಕೊಂಡು ಹೊರಡಿ ಎಂದೆ. ನೋಡಿ, ನನ್ನನ್ನು ಮುಟ್ಟಕ್ ಬರ್ಬೇಡಿ, ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಈಗಾಗ್ಲೇ ನನ್ನನ್ನು ಮುಟ್ಟಕ್ ಬಂದು ಸರಿಯಾಗಿ ಅನುಭವಿಸಿದ್ಯಾ.
ಈಗ ಮತ್ತೆ ಅದೇ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಅದೇನು ಬೇಕಾದರೂ ಆಗಿ, ಆದರೆ ನಿನ್ನನ್ನಂತೂ ಬಿಟ್ಟು ಹೋಗೋ ಮಾತೇ ಇಲ್ಲ. ಅಯ್ಯೋ, ಏನಾಗ್ತದೆ? ಈಗ ತಾನೇ ಆ ಹೂ ಕುಂಡನ್ನ ಬೀಳ್ಸಿದ್ನಲ್ಲ, ಇದಕ್ಕಿದಂತೆ ನನ್ನ ಶಕ್ತಿಗೆ ಏನಾಯ್ತು? ಏಯ್, ನನ್ನ ಮೈನೇ ಮುಟ್ಟುವಷ್ಟು ಧೈರ್ಯನ ನಿನಗೆ? ನಾನು ಯಾರು ಅಂತ ಗೊತ್ತಾ? ಯಾರು ನೀನು? ಅಯ್ಯೋ, ಇವ್ರು ಗೊತ್ತಿಲ್ವಾ? ಇವರು ಶ್ರೀ ಶ್ರೀ ಅಮೃತೇಶ್ವರ ಗುರುಗಳು, ನಮ್ಮ ದೇವರು. ಗೊತ್ತಾಯ್ತು ತಾನೆ? ದೂರ ಸರಿ, ಇಲ್ಲ ಅಂದ್ರೆ ಧಮ್ಕಿ. ದೇವರು ಅಂತ ಅನ್ಕೊಂಡಿರೋರು ಯಾರು ಧಮ್ಕಿ ಹಾಕಲ್ಲ ಮಿಸ್ಟರ್. ದೇವರ ಹೆಸರು ಹೇಳ್ಕೊಂಡು ಜನರನ್ನು ದೋಚೋ ನಿನ್ನಂಥ 100 ಜನಗಳನ್ನ ನೋಡ್ಬಿಟ್ಟಿದ್ದೀನಿ.